ಸೊ ಹಲೋ ಗೈಸ್, ನೀವು ನೋಡ್ತೀರಾ ಟೆಕ್ ಇನ್ ಫಿಕ್ಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಾನು ನಿಮ್ಮ ವಿವೇಕ್. ಗೈಸ್, ನಮ್ಮ ಒಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ನ ಯಾವ ಥರ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತಂದರೆ ಜಾಸ್ತಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಹೇಗೆ ಅಂತಂದರೆ ಇದೊಂದು ಆ್ಯಪಿಂದ ನಾವು ಫಾಲೋವರ್ಸ್ನ ಹಾಕೋಬೋದು, ಅದು ಲೀಗಲ್ ಆಗಿ. ಯಾವುದೇ ಥರದ ನಮ್ಮ ಅಕೌಂಟ್ಗೆ ಪ್ರಾಬ್ಲಮ್ ಕೂಡ ಬರಲ್ಲ ಮತ್ತು ಯಾವುದೇ ಥರದ ಇಶ್ಯೂ ಕೂಡ ನಮ್ಮ ಅಕೌಂಟ್ಗೆ ಬರಲ್ಲ. ಸೊ ಅದಕ್ಕಾಗಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ನಾನು ಹೇಳೋಕ್ಕೆ ನಿಮಗೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಮಧ್ಯೆ ಮಧ್ಯೆ ನಾನು ಇಂಪಾರ್ಟೆಂಟ್ ಸೆಟ್ಟಿಂಗ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ, ಅದನ್ನೆಂತೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ನನ್ನ ಚಾನಲ್ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಆಲ್ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಬನ್ನಿ ಏಕೆ ಅಂತ ನೋಡ್ಕೊಂಬರೋಣ. ಗೈಸ್, ನೋಡ್ತಿರ್ಬೋದು ಈಗ ನಾನು ಇನ್ಸ್ಟಾ ಅನ್ನೋ ಆ್ಯಪ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಈ ಆ್ಯಪ್ ಬಂದ್ಬಿಟ್ಟು ನಿಮಗೆ ಪ್ಲೇಸ್ಟೋರಲ್ಲಂತೂ ಸಿಗೋಲ್ಲ, ಕ್ರೋಮಲ್ಲಿ ಸಿಗುತ್ತೆ. ಸೊ ಅದಕ್ಕಾಗಿ ನಿಮಗೆ ರಿಸ್ಕ್ ಇರಬಾರ್ದು ಅಂತ ನಾನೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಕೊಟ್ಟಿದ್ದೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ನಮಗೆ ಈ ಥರ ಒಂದು ಆ್ಯಪ್ನ ಓಪನ್ ಮಾಡಿದಾಗ ಇದರ ಒಂದು ಇಂಟರ್ಫೇಸ್ ಬಂದ ನಾವಿಲ್ಲಿ ಲೇಟರ್ ಅಂತ ಕೊಡಬೇಕಾಗುತ್ತೆ. ಲೇಟರ್ ಅಂತ ಕೊಟ್ಮೇಲೆ ನಮಗೆ ಲಾಗಿನ್ ಇನ್ ವಿತ್ ಇನ್ಸ್ಟಾಗ್ರಾಮ್ ಅಂತ ಕೇಳುತ್ತೆ. ಅಂತ ಅಂದರೆ ನೀವೀಗ ಯಾವ ಅಕೌಂಟ್ಗೆ ನೀವು ಫಾಲೋವರ್ಸ್ನ ಹಾಕೋಬೇಕು ಅಂತ ಇರ್ತೀರಾ, ಸೊ ಆ ಅಕೌಂಟನ್ನ ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ನಾನು ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನ ನಾನು ಲಾಗಿನ್ ಮಾಡ್ತಾ ಇದ್ದೀನಿ. ಸೊ ಲಾಗಿನ್ ವಿತ್ ಇನ್ಸ್ಟಾಗ್ರಾಮ್ ಅಂತ ಇದೆಯಲ್ಲ, ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಗೈಸ್, ನಾವು ಕ್ಲಿಕ್ ಮಾಡ್ಕೊಂಡಾಗ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೀವಿಲ್ಲಿ ರಾಂಗ್ನ ಕ್ಲಿಕ್ ಮಾಡಿಕೊಂಡು ನೀವಿಲ್ಲಿ ಮೇಲ್ಗಡೆ ನೋಡ್ತಿದ್ದೀರಲ್ಲ ಲಾಗಿನ್ ಅಂತ ಇದೆಯಲ್ಲ, ಆ ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಇಲ್ಲಿ ಈ ಥರ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೇಳುತ್ತೆ. ನಿಮ್ಮ ಯಾವ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ನೀವು ಫಾಲೋವರ್ಸ್ನ ಹಾಕೋಬೇಕಿರ್ತೀರ ಆ ಅಕೌಂಟ್ನ ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಗೈಸ್, ನೋಡ್ತಿರಲ್ಲ ಇಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಮತ್ತು ಪಾಸ್ವರ್ಡ್ನ ನಾನು ಹಾಕ್ಬಿಟ್ಟು ಲಾಗಿನ್ ಮೇಲೆ ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ನೀವು ಕೂಡ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಅಕೌಂಟ್ ಒಂದು ಲಾಗಿನ್ ಆಗುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು ನನಗೆ OTP ಬಂದಿದೆ. ಕೆಲವೊಬ್ಬರಿಗೆ ಈ OTP ಅನ್ನೋದು ಬರೋದಿಲ್ಲ. ಸೊ ನನಗೆ ಬಂದಿದೆ, ನಿಮಗೂ ಕೂಡ OTP ಅನ್ನೋದು ಬಂದರೆ OTP ಹಾಕ್ಬಿಟ್ಟು ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಆಲ್ಮೋಸ್ಟ್ ಯಾರಿಗೂ ಕೇಳಲ್ಲ ಅನ್ಕೋತೀನಿ OTPನ, ಬಟ್ ನನಗೆ ಕೇಳಿದೆ, ನಾನು OTP ಹಾಕ್ಕೊಂಡಿದ್ದೀನಿ. ನನ್ನ ಒಂದು ಅಕೌಂಟ್ ಇಲ್ಲಿ ಲಾಗಿನ್ ಆಗಿದೆ ಅಂತ ಹೇಳ್ಬೋದು. ಗೈಸ್, ಫೈನಲ್ ಆಗಿ ನಿಮ್ಮ ಒಂದು ಅಕೌಂಟ್ ಇಲ್ಲಿ ಲಾಗಿನ್ ಆಗಿರುತ್ತೆ ಅಂತ ಹೇಳ್ಬೋದು. ಹೇಗೆ ಅಂತ ಕಂಡುಹಿಡಿಯೋದಾದ್ರೆ ಇವಾಗ ಇಲ್ಲಿ ಪಕ್ಕದಲ್ಲಿ ಓಮ್ ಅಂತ ಇದೆಯಲ್ಲ, ಓಮ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಮ ಒಂದು ಅಕೌಂಟು ತೋರಿಸುತ್ತೆ. ಅಂದರೆ ನಿಮ್ಮ ಒಂದು ಅಕೌಂಟ್ ಪ್ರೊಫೈಲ್ ಮತ್ತು ಪೋಸ್ಟು, ನಿಮ್ಮ ಫಾಲೋಯಿಂಗು, ನಿಮ್ಮ ಫಾಲೋವರ್ಸ್ ಎಷ್ಟಿದ್ದಾರೆ ಎಲ್ಲನೂ ಟೋಟಲಾಗಿ ತೋರಿಸುತ್ತೆ. ಇಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೋದು. ಬ್ಯಾಕ್ ಬಂತು ಅಂತಂದರೆ ನಿಮಗೆ ಫೈನಲ್ ಆಗಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಏನು ಮಾಡಬೇಕು ಅಂತಂದರೆ ನೀವು ಕೆಳಗಡೆ 2 ಕಾಯಿನ್ಸ್ ಅಂತ ಕಾಣಿಸ್ತಿದೆಯಲ್ಲ, ನೀವು ಆ 2 ಕಾಯಿನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊತ ಹೋದರೆ ನಿಮಗೆ 2 ಕಾಯಿನ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ. ನನಗೆ ಇಲ್ಲಿ ಮೇಲ್ಗಡೆ 45 ಅಂತ ಕಾಣಿಸ್ತಿದೆಯಲ್ಲ, ಅಲ್ಲಿ 45 ಕಾಯಿನ್ಸ್ ಇದೆ. ಇಲ್ಲಿ ನಮಗೆ ಸೆಕೆಂಡ್ಸ್ ಓಡ್ತಿದೆ. ಇವಾಗ ಮತ್ತೆ 2 ಕಾಯಿನ್ಸ್ ನಮಗೆ ಬಂತು. ನಾನು ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ 45 ಇರುತ್ತೆ, ನಮಗೆ 47 ಕಾಯಿನ್ಸ್ ಆಗುತ್ತೆ. ಅಂತಂದರೆ ನಮಗೆ ಕಾಯಿನ್ಸು ಅರ್ನ್ ಆಗುತ್ತೆ. ಸೊ ಕಾಯಿನ್ಸಿಂದ ಏನು ಯೂಸ್ ಅಂತಂದರೆ ತುಂಬಾ ಯೂಸ್ ಇದೆ. ಯಾಕೆಂದರೆ ನಾವು ಕಾಯಿನ್ಸಿಂದ ನಾವು ಫಾಲೋವರ್ಸ್ನ ಹಾಕೊಳ್ಳೋಕ್ಕಾಗೋದು. ಸೊ ಅದಕ್ಕಾಗಿ ನೀವು ಕಾಯಿನ್ಸ್ನ ಅರ್ನ್ ಮಾಡಲೇಬೇಕಾಗುತ್ತೆ. ನೆಕ್ಸ್ಟು ನಮಗೆ ಬಂದುಬಿಟ್ಟು ಈ ಥರ ಕಾಯಿನ್ಸ್ ನೀವು ಕ್ಲಿಕ್ ಮಾಡ್ಕೊತ ಹೋದರೆ ನಿಮಗೆ ಕಾಯಿನ್ಸು ಅರ್ನ್ ಆಗುತ್ತೆ. ಸೊ ನೀವು ಅರ್ನ್ ಮಾಡ್ಕೊಳ್ಳೇಬೇಕು. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಇವಾಗ ಎಷ್ಟೋ ಜನಕ್ಕೆ ಸ್ವಲ್ಪ ಕೆಲಸ ಇರುತ್ತೆ ಅನ್ಕೋಬೋದು, ಏನೋ ಬ್ಯುಸಿ ಇರ್ತಾರೆ ಅನ್ಕೋಬೋದು. ಅವರು ಕೂಡ ಇವಾಗ ಆಟೋಮೆಟಿಕ್ಕಾಗಿ ಕಾಯಿನ್ಸ್ ಹೇಗೆ ಅರ್ನ್ ಮಾಡೋದು ಅನ್ನೋದ್ರ ಬಗ್ಗೆನೂ ಹೇಳ್ಕೊಡ್ತೀನಿ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಆಟೋ ಫಾಲೋ ಅಂತ ಇದೆಯಲ್ಲ, ಆಟೋ ಫಾಲೋ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಈ ಥರ ಒಂದು ಸರ್ಕಲ್ ಕಾಣಿಸುತ್ತೆ. ಲೈಕ್ ನೋಡ್ತಿರ್ಬೋದು ಇದು ಆಟೋ ಬೋಟ್ ಅಂತ. ನಾನೀಗ ಅದು ಆಫ್ ಮಾಡಿಕೊಂಡೆ. ನೀವು ಇದ್ರ ಮೇಲೆ ಏನು ಮಾಡಬೇಕಂತಂದರೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇದು ಏನು ಯೂಸು ಅಂತಂದರೆ ಈಗ ಎಷ್ಟೋ ಜನ ಬ್ಯುಸಿ ಇರ್ತಾರೆ. ಸೊ ಅವರಿಗೆ ಕಾಯಿನ್ಸ್ನ ಅರ್ನ್ ಮಾಡೋಕ್ಕಾಗಲ್ಲ, ಕ್ಲಿಕ್ ಮಾಡ್ಕೊಂಡು ಕೂರೋಕ್ಕಾಗಲ್ಲ. ಸೊ ಅದಕ್ಕಾಗಿ ನೀವು ಈ ಆಟೋ ಬೋಟ್ ಅಂತ ಇದೆಯಲ್ಲ, ಇದು ನೀವು ಕ್ಲಿಕ್ ಮಾಡಿಬಿಟ್ಟು ಫೋನ್ನ ಎಲ್ಲೋ ಅಂತ ಇಟ್ಟು ಹೋದರೆ ನಿಮಗೆ ಕಾಯಿನ್ಸು ಅದು 2 ಅರ್ನ್ ಆಗಿರುತ್ತೆ. ಸೊ ನೀವು ಬಂದು ನೋಡಿದ್ಮೇಲೆ ನಿಮಗೆ ಆಲ್ಮೋಸ್ಟು ಜಾಸ್ತಿ ಕಾಯಿನ್ಸ್ ನಿಮಗೆ ಅರ್ನ್ ಆಗಿರುತ್ತೆ. ಅಂದರೆ ನೀವು ಎಷ್ಟು ಸ್ಟಾರ್ಟಿಂಗ್ ಇರುತ್ತೆ ನಿಮ್ಮ ಕಾಯಿನ್ಸು ಅದಕ್ಕಿಂತ ಜಾಸ್ತಿ ಅರ್ನ್ ಆಗಿರುತ್ತೆ. ಅಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಕಾಯಿನ್ಸ್ ನಿಮಗೆ ಅರ್ನ್ ಆಗ್ತಾ ಹೋಗುತ್ತೆ. ಸೊ ಇದು ನಾನೀಗ ಆಫ್ ಮಾಡ್ತಾಯಿದ್ದೀನಿ. ಇದೊಂದು ಸೆಟ್ಟಿಂಗ್ ಬಗ್ಗೆ ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ಅನ್ಕೋಬೋದು. ಮತ್ತು ಬ್ಯಾಕ್ ಬಂದಮೇಲೆ ಇವಾಗ ಮತ್ತೆ ಇನ್ನೊಂದು ಸೆಟ್ಟಿಂಗ್ ಏನು ಅಂತ ಲೆಫ್ಟ್ ಸೈಡ್ ಮೇಲ್ಗಡೆ 3 ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಎಷ್ಟೋ ಸೆಟ್ಟಿಂಗ್ಸ್ಗಳು ನಿಮಗೆ ಕಾಣಿಸ್ತವೆ. ಇಲ್ಲಿ ಕೆಳಗಡೆ ಬಂತು ಅಂತಂದರೆ ನಿಮಗೆ ಟೆಲಿಗ್ರಾಮ್ ಚಾನಲ್ ಅಂತ ಇದೆ. ಅಂತ ಅಂದರೆ ಇವ್ರದ್ದೇ ಆದಂಥ ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ಇನ್ಸ್ಟಾ ಅಪ್ ಅಂತ. ಅಲ್ಲಿಗೆ ಹೋಗ್ಬಿಟ್ಟು ಕೂಡ ನೀವು ಚಾನಲ್ನ ಜಾಯ್ನ್ ಆಗ್ಬೋದು. ಆ ಚಾನಲ್ ಜಾಯ್ನ್ ಆಗಿದ್ದರೆ ನಿಮಗೆ ಏನು ಯೂಸು ಅಂತಂದರೆ ಅವ್ರು ನಿಮಗೆ ಡೈಲಿ ನಿಮಗೆ ಒಂದು ಕೋಡ್ನ ಕಳಿಸ್ತಾರೆ, ಅಂತ ಗಿಫ್ಟ್ ಕೋಡ್ ಥರ ಒಂದು ಇಮೇಜ್ನ ಕಳಿಸ್ತಾರೆ. ನೀವು ಅದನ್ನು ಇಮೇಜ್ನ ಕಾಪಿ ಮಾಡ್ಕೊಂಡ್ಬಂದ್ಬಿಟ್ಟು ನೀವು ಇಲ್ಲಿ ಗಿಫ್ಟ್ ಕೋಡ್ ಅಂತ ಕಾಣಿಸ್ತಿದೆಯಲ್ಲ, ಆ ಗಿಫ್ಟ್ ಕೋಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಎಂಟರ್ ದಿ ಗಿಫ್ಟ್ ಕೋಡ್ ಅಂತ ಇದೆ. ಸೊ ನೀವು ಇಲ್ಲಿ ಬಂದುಬಿಟ್ಟು ಆ ಕೋಡ್ನ ನೀವು ಇಲ್ಲಿ ಎಂಟರ್ ಮಾಡಿಬಿಟ್ಟು ಕನ್ಫರ್ಮ್ ಅಂತ ಕೊಟ್ರಿ ಅಂತ ಅಂದರೆ ನಿಮಗೆ ಇಲ್ಲಿ 100 ಕಾಯಿನ್ಸ್ ಅಥವಾ 200 ಕಾಯಿನ್ಸ್ ನಿಮಗೆ ಅರ್ನ್ ಆಗೋ ಸಾಧ್ಯತೆ ಇರುತ್ತೆ. ಅಂತ ನಿಮಗೆ ಫ್ರೀಯಾಗಿ ಅವರು ಗಿಫ್ಟಾಗಿ ಕೊಡ್ತಾರೆ. ಅದು ಡೈಲಿ ಕೊಡ್ತಾರೆ. ನೀವು ಕೂಡ ಹೋಗಿ ಅಲ್ಲಿ ಗಿಫ್ಟ್ನ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಬೇಕಾಗುತ್ತೆ, ಅದು ಡೈಲಿ.
ಸೊ ನೆಕ್ಸ್ಟು ಬ್ಯಾಕ್ ಬಂತು ಅಂತಂದರೆ ಇವಾಗ ನಿಮಗೆ ಇಲ್ಲಿ ಮೇಲ್ಗಡೆ ಆರ್ಡರ್ ಲಿಂಕು, ಆರ್ಡರ್ ಫಾಲೋವರ್, ಆರ್ಡರ್ ಕಮೆಂಟ್ ಅಂತ ಕಾಣಿಸ್ತಿದೆಯಲ್ಲ, ಇವಾಗ ನಮಗೆ ಮೇಯ್ನ್ ಬೇಕಾಗಿರೋದು ಏನು ಅಂತಂದರೆ ಫಾಲೋವರ್ಸು. ಸೊ ಲೈಕ್ ಬಗ್ಗೆ ಹೇಳ್ಬಿಡ್ತೀನಿ ಬನ್ನಿ. ಇವಾಗ ನಾನು ಆರ್ಡರ್ ಲೈಕ್ ಮೇಲೆ ಕ್ಲಿಕ್ ಮಾಡ್ಕೊತಿದ್ದೀನಿ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಂಡು ಅಂತಂದರೆ ಇಲ್ಲಿ ನಮ್ಮ ಒಂದು ಪೋಸ್ಟರ್ಸ್ ಕೂಡ ಬರುತ್ತೆ. ಅಂದರೆ ನಾವು ಇಮೇಜ್ನ ಪೋಸ್ಟ್ ಮಾಡಿರ್ತೀವಲ್ಲ ಅದು, ಮತ್ತು ವೀಡಿಯೋಸ್ ಇದ್ದರೆ ವೀಡಿಯೋಸ್ ಬರುತ್ತೆ. ನಾನೀಗ ಪರ್ಟಿಕ್ಯುಲರ್ಗೆ ಒಂದು ಫೋಟೋ ಮೇಲೆ ನಾನು ಕ್ಲಿಕ್ ಮಾಡಿಕೊಂಡೆ. ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಕೆಳಗಡೆ ಕಾಯಿನ್ಸ್ ನಮಗೆ ಏನಕ್ಕೆ ಯೂಸ್ ಆಗುತ್ತೆ ಅಂತ ಇಲ್ಲಿ ಗೊತ್ತಾಗ್ತಿದೆ. 200 ಕಾಯಿನ್ಸ್ ಇದೆ, ನಮಗೆ 100 ಲೈಕ್ಸ್ನ ನಾವು ನಮ್ಮ ಒಂದು ಇಮೇಜ್ಗೆ ಹಾಕೋಬೋದು. 500 ಇದ್ದರೆ 250 ಹಾಕೋಬೋದು. ಹಾಗೆ ಕೆಳಗಡೆ ಬಂತು ಅಂತಂದರೆ 2000 ಇದೆ, 1000 ಅಂದರೆ 10,000 ನಾವು ಲೈಕ್ಸ್ನ ಹಾಕೋಬೋದು. ಅಂತಂದರೆ 10K ಲೈಕ್ಸ್ನ ನಾವು ಈ ಪೋಸ್ಟಿಗೆ ಹಾಕೋಬೋದು. ಸೊ ಇದು ಹೇಗೆ ಅಂತ ನಾನು ಹೇಳ್ತೀನಿ. ಫಾಲೋವರ್ಸಲ್ಲಿ ಈ ಥರನೂ ಕೂಡ ನೀವು ಲೈಕ್ಸ್ನ ನಿಮ್ಮ ಒಂದು ಪೋಸ್ಟ್ಗೆ ಕಡಿಮೆ ಇದ್ದರೆ ಲೈಕ್ಸು, ಇದರಿಂದನೂ ನೀವು ಲೈಕ್ಸ್ನ ಹಾಕೋಬೋದು. ಮತ್ತು ಬ್ಯಾಕ್ ಬಂತು ಅಂತಂದರೆ ಬ್ಯಾಕ್ ಬಂದಮೇಲೆ ಇವಾಗ ಮತ್ತು ಫೈನಲಾಗಿ ನಾವು ಫಾಲೋವರ್ಸಿಗೆ ಬಂತು ಅಂತಂದರೆ ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಈ ಥರ ಇನ್ನೊಂದು ಇಂಟರ್ಫೇಸ್ ಬರುತ್ತೆ. ಆರ್ಡರ್ ಇನ್ಸ್ಟಾಗ್ರಾಮ್ ಫಾಲೋವರ್ ಅಂತ ಕೇಳುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನೋಡ್ತಿರ್ಬೋದು ನೀವು ಇಲ್ಲಿ 400 ಕಾಯಿನ್ಸ್ಗೆ ನಿಮಗೆ 100 ಫಾಲೋವರ್ಸ್ ಸಿಗುತ್ತಾರೆ. 1000 ನಿಮಗೆ ಕಾಯಿನ್ಸ್ಗೆ 250 ಫಾಲೋವರ್ಸ್ ಬರ್ತಾರೆ. ಮತ್ತು 2000 ಇದ್ದರೆ 500 ಬರುತ್ತೆ. ಹಾಗೆ ಕೆಳಗಡೆ ಬಂತು ಅಂತಂದರೆ 14,000ಗೆ 10K ನಮಗೆ ಫಾಲೋವರ್ಸ್ ಆಗ್ತಾರೆ. ಮತ್ತು 30,000 ಇದ್ದರೆ 7,500 ನಮಗೆ ಫಾಲೋವರ್ಸ್ ಆಗ್ತಾರೆ. ಅಂತಂದರೆ ಇಷ್ಟು ಕಾಯಿನ್ಸ್ ಇದೆ, ನಾವು ಇಷ್ಟು ಫಾಲೋವರ್ಸ್ನ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಹಾಕೋಬೋದು. ಇದನ್ನು ಹೇಗಪ್ಪ ಹಾಕೊಳ್ಳೋದು ಅಂತಂದರೆ ಇಲ್ಲಿ ಮೇಲ್ಗಡೆ ಗ್ರೀನ್ ಇದೆಯಲ್ಲ, ಅದನ್ನು ನಾವು ಮೂವ್ ಮಾಡ್ಕೊತಾ ಹೋದರೆ ನಮಗೆ ಎಷ್ಟು ಜನ ಫಾಲೋವರ್ ನಾವು ಹಾಕೋಬೋದು. ನನಗಿವಾಗ 55 ಕಾಯಿನ್ಸ್ ಇದೆ, ನಾನು 13 ಫಾಲೋವರ್ಸ್ನ ನಾನು ಹಾಕೋಬೋದು. ಮತ್ತೆ ಮೂವ್ ಮಾಡ್ತಾ ಅಂತಂದರೆ ರೆಡ್ ಕಲರ್ ಬರುತ್ತೆ. ಬಿಕಾಸ್ ನನ್ನ ಹತ್ರ ಅಷ್ಟು ಕಾಯಿನ್ಸ್ ಇಲ್ಲ. ಸೊ 60 ಇರಬೇಕಷ್ಟು ಇದು ಫಾಲೋವರ್ಸ್ ಹಾಕೋಬೇಕು ಅಂತಂದರೆ, ಸೊ ಅದಕ್ಕೆ ನಾನು ಇವಾಗ 30 ಕೊಡಿಸ್ಕೊಂಡು ನಾನು ಈಗ ಕನ್ಫರ್ಮ್ ಆರ್ಡರ್ ಅಂತ ಕೊಡ್ತಿದ್ದೀನಿ. ಅದ್ಮೇಲೆ ನಾನು ಕೊಟ್ಟರೆ ಏನಂತ ಬಂತು ಅಂದರೆ ದಿ ಮಿನಿಮಮ್ ಆರ್ಡರ್ ಕ್ವಾಂಟಿಟೀಸ್ 50 ಅಂತ ಬರ್ತಿದೆ. ಅಂದರೆ ನಾವು ಸ್ಟಾರ್ಟಿಂಗ್ ಹಾಕೋಬೇಕಿದ್ರೆ 50 ಫಾಲೋವರ್ನ ನಾವು ಹಾಕೋಬೇಕಾಗುತ್ತೆ, 50 ಫಾಲೋವರ್ಸ್ನ. ಸೊ ಅದಕ್ಕಾಗಿ ನಾವು ಎಷ್ಟು ಕಾಯಿನ್ಸ್ನ ಅರ್ನ್ ಮಾಡಿರಬೇಕು ಅಂತಂದರೆ 200 ಕಾಯಿನ್ಸ್ನ ನಾವು ಅರ್ನ್ ಮಾಡಿರಬೇಕಾಗುತ್ತೆ. ಸೊ ನಿಮಗೂ ಕೂಡ ಅಷ್ಟೇ, ಸ್ಟಾರ್ಟಿಂಗು ನೀವು ಫಾಲೋವರ್ಸ್ ಹಾಕಬೇಕು ಅಂತಂದರೆ ಮಿನಿಮಮ್ 200 ಕಾಯಿನ್ಸ್ ನಿಮಗೆ ಇರಲೇಬೇಕಾಗುತ್ತೆ. ಅದಿದ್ಮೇಲೆ ನೀವು ಆರಾಮಾಗಿ 50 ಫಾಲೋವರ್ಸ್ನ ನೀವು ಹಾಕೋಬೋದು. ಅಥವಾ 1000 ಮಾಡ್ಕೊಂಡು ನೀವು 250 ಹಾಕೋತಿರೋ ಹಾಕೊಳ್ಳಿ, 2000 ಅರ್ನ್ ಮಾಡ್ಕೊಂಡು ನೀವು 500 ಹಾಕೋತಿರೋ ಹಾಕೊಳ್ಳಿ, ಅದು ನಿಮ್ಮ ಇಷ್ಟ. ಆಮೇಲೆ ನೀವು ನೋಡ್ತಿರ್ಬೋದು, ನೀವು ಕಾಯಿನ್ಸ್ನ ಹಾಕ್ಕೊಂಡು ನೀವು ಫಾಲೋವರ್ಸ್ನ ಹಾಕ್ಕೊಂಡ್ರೆ ನಿಮಗೆ ಫೈನಲಾಗಿ ನಿಮಗೆ ಸಕ್ಸಸ್ಫುಲ್ ಅಂತ ಬರುತ್ತೆ. ನಿಮ್ಮ ಒಂದು ಅಕೌಂಟ್ಗೆ ಫಾಲೋವರ್ಸ್ ಹೋಗಿದ್ದಾರೆ ಅಂತ ಬರುತ್ತೆ. ಹಾಗಾದಮೇಲೆ ನೀವು ಸಂದಲು ಹೋಗಿ ಇನ್ಸ್ಟಾಗ್ರಾಮ್ನ ಚೆಕ್ ಮಾಡ್ತಿರಬೇಡಿ. ನಿಮ್ಮ ಒಂದು ಅಕೌಂಟ್ಗೆ ಫಾಲೋವರ್ಸ್ ಬರೋದು ಮಿನಿಮಮ್ 10 ಮಿನಿಟ್ಸ್ ಅಥವಾ ಹಾಫ್ ಆನ್ ಅವರ್ ಅಂದರೆ 100% ಬಂದೇ ಬರುತ್ತೆ ಅಂತ ಹೇಳ್ತೀನಿ. ಸೊ ಇಷ್ಟಾಗಿತ್ತು ಇವತ್ತಿನ ವೀಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಯೂಸ್ ಇರುತ್ತೆ, ಅವ್ರಿಗೂ ಕೂಡ ಶೇರ್ ಮಾಡಿ. ಯಾಕೆಂತಂದರೆ ಅವ್ರಿಗೂ ಫಾಲೋವರ್ಸ್ ಕಡಿಮೆ ಇರ್ತಾರೆ, ಅವರು ಕೂಡ ಹೆಂಗೆ ಅಂತ ನೋಡಿಕೊಂಡು ಜಾಸ್ತಿ ಫಾಲೋವರ್ಸ್ನ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್, ಬೈ ಬಾಯ್.